ತಾಲೂಕು ರಚನೆ ಬಗ್ಗೆ 73ರಲ್ಲಿ ಶ್ರೀ ವಾಸುದೇವರಾವ್ ಸಮಿತಿಯೊಂದು ನಮಗೆ ವಿಟ್ಲ ತಾಲೂಕು ರಚನೆ ಅಗತ್ಯ ಕುರಿತು ವರದಿಯನ್ನು ನೀಡಲಾಗಿತ್ತು. ಆಮೇಲೆ 2013ರಲ್ಲಿ ಕೂಡ ಮಾಣಿಲ ಗ್ರಾಮದ ಪೂರ್ವ ಮಹಾಬಲ ಭಟ್ರ ನೇತೃತ್ವದಲ್ಲಿ ಕೂಡ ಒಂದು ಹೋರಾಟ ಸಮಿತಿ ಮಾಡಿತ್ತು. ಆದರೆ ಇವರಿಗೆ ಅದರ ಫಲಿತಾಂಶ ಏನು ನಮಗೆ ಸಕಾರಣವಾಗಿ ಸಿಕ್ಕಿಲ್ಲ. ಆದರೆ ನಮ್ಮ ಒತ್ತಾಯದ ನಂತರವೂ ಕೂಡ ಉಳ್ಳಾಳ, ಕಡಬ ಮತ್ತು ಮುಲ್ಕಿ, ಮೂಡಬಿದಿರೆ ಹೊಸ ತಾಲೂಕುಗಳು ರಚನೆ ಆಗಿದೆ. ವಿಟ್ಲ ತಾಲೂಕು ರಚನೆ ಮಾತ್ರ ಬರೀ ಕನಸಾಗಿ ಉಳಿದಿದೆ. ಈಗ ಬಂಟ್ವಾಳ ಕ್ಷೇತ್ರದಲ್ಲಿರುವಂತಹ, ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಈ ಗ್ರಾಮಗಳನ್ನು ನಾವು ತಗೊಳ್ಳೋದಾದ್ರೆ ಇಲ್ಲಿ 75 ಗ್ರಾಮಗಳು ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡದಾದಂತಹ ತಾಲೂಕಾಗಿದ್ದರೆ ಬಂಟ್ವಾಳ ತಾಲೂಕು. 75 ಗ್ರಾಮಗಳಿವೆ. 75 ಗ್ರಾಮಗಳಲ್ಲಿ ಈಗಾಗಲೇ ನಾವು ವಿಟ್ಲ ಪಂಚಾಯತನ್ನು, ವಿಟ್ಲ ತಾಲೂಕನ್ನು ಪ್ರತ್ಯೇಕಿಸಿದ್ರು ಕೂಡ 24 ತಾಲೂಕುಗಳನ್ನು ನಾವು 29 ಗ್ರಾಮಗಳನ್ನು ಪ್ರತ್ಯೇಕಿಸಿದ್ರು ಕೂಡ ಜನಸಂಖ್ಯೆ ದೃಷ್ಟಿಯಿಂದ ನೋಡುವುದಿದ್ರೆ ನಮ್ಮ ವಿಟ್ಲ ಈಗ ಪ್ರಸ್ತಾವಿತವಾದಂಥ ವಿಟ್ಲ ತಾಲೂಕು ಗ್ರಾಮಗಳ ಜನಸಂಖ್ಯೆ 1,57,000 2011ರ ಜನಗಣತಿ ಪ್ರಕಾರ. 2018 ಮತ್ತು ಹೆಚ್ಚಾಗ್ಬೋದು. ಸಾಧಾರಣ 1,57,037 ಇದೆ. ಒಂದು ವೇಳೆ ಇದನ್ನು ಇನ್ನು ನಾವು ಬಿಟ್ಟು ಉಳಿದಂಥ ಬಂಟ್ವಾಳದಲ್ಲಿ ಉಳಿಯುವಂಥ 46 ತಾಲೂಕುಗಳಲ್ಲಿ ಕೂಡ 46 ಗ್ರಾಮಗಳಲ್ಲಿ ಕೂಡ 1,94,860 ಜನಸಂಖ್ಯೆ ಉಳಿಯುತ್ತದೆ. ಹಾಗಾಗಿ ಇನ್ನುಳಿದಂಥ ಈಗಾಗಲೇ ಆಗಿರುವಂಥ ಮೂಡಬಿದ್ರೆ ಆಗಲಿ, ಮುಲ್ಕಿ ಆಗಲಿ, ಕಡಬದಲ್ಲಿ ಆಗಲಿ ನೀವು ಲೆಕ್ಕ ಹಾಕಿದರೆ ಮೂಡಬಿದ್ರೆಯಲ್ಲಿರುವಂತಹದ್ದು 1,05,000 24 ಗ್ರಾಮಗಳಲ್ಲಿ, ಮುಲ್ಕಿಯಲ್ಲಿ 73,203 ಮತ್ತು ಕಡಬ ತಾಲೂಕಿನಲ್ಲಿ 1,19,000. ಆ ದೃಷ್ಟಿಯಿಂದ ನಮ್ಮ ವಿಟ್ಲ ಲೆಕ್ಕ ಹಾಕಿದರೆ ಈ ಎಲ್ಲ 3 ಈಗ ಆದಂಥ ತಾಲೂಕುಗಳಿಂದಲೂ ಕೂಡ ಜನಸಂಖ್ಯೆ ದೃಷ್ಟಿಯಿಂದಲೂ ಕೂಡ ನಮ್ಮದಲ್ಲಿ 1,57,000 ಆಗ್ತದೆ. ಒಂದು ವೇಳೆ 1,57,000 ಕಳೆದ್ರೆ ಉಳಿದಂಥ ಬಂಟ್ವಾಳದಲ್ಲಿಯೂ ಕೂಡ 1,94,000 ಜನಸಂಖ್ಯೆ ಉಳಿಯುತ್ತದೆ. ಹಾಗಾಗಿ ಈ ದೃಷ್ಟಿಯಿಂದ ವಿಟ್ಲದಲ್ಲಿ ತಾಲೂಕು ಆಗಬೇಕಾದಂಥದ್ದು ಅತ್ಯಂತ ಅವಶ್ಯಕತೆ ಇದೆ. ನಮ್ಮ ಇಲ್ಲಿಯ ಜನಸಂಖ್ಯೆಯನ್ನು ನೋಡಿದ್ರು ಕೂಡ ಮತ್ತು ಭೌಗೋಳಿಕವಾಗಿ ನೋಡಿದ್ರು ಕೂಡ ನಮಗೆ ವಿಟ್ಲದಲ್ಲಿ ಆಗಬೇಕಾದಂಥ ಅಗತ್ಯ ಇದೆ. ಇನ್ನೊಂದು ನೀವು ಆಲೋಚನೆ ಮಾಡೋದಾದ್ರೆ ಮಾಣಿಲ, ಪೆರುವಾಯಿ